ಸರ್, ನಮ್ಮ ಹೆಸರು ಮಹೇಶ್ ಅಂತ. ನಮ್ಮದು ಕವಣಾಪುರ ಗ್ರಾಮ, ಕೈಲಂಚೆ ಹೋಬಳಿ, ರಾಮನಗರ ತಾಲೂಕು ಮತ್ತು ಜಿಲ್ಲೆ. ನಮ್ಮದು ಒಟ್ಟು ಕೃಷಿ ಭೂಮಿ 2 ಎಕರೆ 5 ಗುಂಟೆ ಇದೆ. ಇದರಲ್ಲಿ ನಾವು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮುಖಾಂತರ ನಾವು ಕೃಷಿ ಹೊಂಡ ನಿರ್ಮಿಸ್ಕೊಂಡಿದ್ದೀವಿ. ಕೃಷಿ ಹೊಂಡದಲ್ಲಿ 50% ಸಹಾಯಧನ ಕೊಟ್ಟಿದೆ ಸರ್ಕಾರ. ಜೊತೆಗೆ ಟಾರ್ಪಲಿಂದು ಮತ್ತು ಅರ್ತ್ ವರ್ಕ್ ಕೂಡ 50% ಸಹಾಯಧನ ಕೊಟ್ಟಿದೆ. ಮತ್ತು ಮೋಟ್ರ್ ಕೊಟ್ಟಿದೆ, ಮತ್ತು PVC ಪೈಪ್ ಕೊಟ್ಟಿದೆ 50% ಸಹಾಯಧನದಲ್ಲಿ. ಇದರಿಂದ ನಮ್ಗೆ ಉಪಯೋಗ ಏನು ಅಂದರೆ, ಮಳೆ ಹೋದಾಗ ಬರ್ತಕ್ಕಂಥ ನೀರನ್ನ ಸ್ಟೋರೇಜ್ ಮಾಡ್ಕೋತೀವಿ. ಮತ್ತು ಬೇಸಿಗೆಯಲ್ಲಿ ನಮ್ಮ ಸಣ್ಣದೊಂದು ಬೋರಲ್ಲಿ 1 HP ನೀರು ಬರುತ್ತೆ, ಅದನ್ನು ಸ್ಟೋರೇಜ್ ಮಾಡ್ಕೋತೀವಿ. ಬೇಸಿಗೆಯಲ್ಲಿ ಹೆಚ್ಚಿನ ನೀರು ನಮಗೆ ಬೆಳೆಗಳಿಗೆ ಅವಶ್ಯಕತೆ ಇದ್ದಾಗ ಆ ಕೃಷಿ ಹೊಂಡದಿಂದ ಪಂಪ್ ಮಾಡಿಕೊಂಡು ಅದನ್ನು ನಾವು ಬಳಸ್ಕೋತೀವಿ. ಸರಿ, ಕರೆಂಟ್ ಇದೆ, ಕೃಷಿ ಹೊಂಡಕ್ಕೆ ನೀರು ತುಂಬಿಸ್ಕೋತಾ ಇದ್ದೀವಿ. ಕರೆಂಟ್ ಇಲ್ಲದೇ ಇರೋ ಸಮಯದಲ್ಲಿ ಇನ್ನೊಂದು ಮೋಟ್ರ್ ಕೊಟ್ಟಿದ್ದಾರೆ, ಅದರಿಂದ ನಮ್ಮ ಬೆಳೆಗಳಿಗೆ ನೀರು ಉಣಿಸ್ಕೋತೀವಿ. ನಮ್ಮಲ್ಲಿ ಮಾವು ಇದೆ, ಪಪ್ಪಾಯಿ ಇದೆ, ಮತ್ತು ರಾಗಿ ಹಾಕ್ತೀವಿ, ಮತ್ತು ಜೋಳ ಬೆಳಿತೀವಿ, ಮತ್ತು ನೇಪಿಯರ್ ಹುಲ್ಲು ಬೆಳಿತೀವಿ. ಅದಕ್ಕೆಲ್ಲ ಈ ಕೃಷಿ ಹೊಂಡದ ನೀರನ್ನೇ ಬಳಸ್ಕೋತೀವಿ. ಸರ್, ಈ ಕೃಷಿ ಹೊಂಡದಿಂದ ಏನೇನು ಉಪಯೋಗ ಆಗ್ತಾರೆ? ಈಗ ನೈಟೆಲ್ಲ ನಾವು ಬರೋಕ್ಕಾಗಲ್ಲ. ಇಲ್ಲಿ ನಮಗೆ ಕಾಡು ಪ್ರಾಣಿಗಳು, ಚಿರತೆಗಳದು, ಮತ್ತು ಹಾವು, ಚೇಳು, ಗುಡ್ಡ ಬೆಟ್ಟ ಇರೋದ್ರಿಂದ, ಅರಣ್ಯ ಪ್ರದೇಶ ಇರೋದ್ರಿಂದ ತುಂಬ ತೊಂದರೆ ಆಗ್ತಿತ್ತು. ಇವಾಗ ನೈಟು ಸ್ಟೋರೇಜ್ ಮಾಡ್ಕೊತೀವಿ. ಅದನ್ನು ನಮ್ಗೆ ಯಾವಾಗ ಸಮಯ ಸಿಗುತ್ತೆ ನಮಗೆ ಆ ಸಮಯದಲ್ಲಿ ನಾವು ನೀರು ಉಣಿಸ್ತೀವಿ. ನಾವೆಲ್ಲಾದರೂ ಹೊರಗಡೆ ಕೆಲಸ ಇದ್ದಾಗೂ ಬೇರೆ ಟೈಮಲ್ಲಿ ಕೆಲಸ ಮಾಡ್ಕೋತೀವಿ. ಯಾವಾಗ ಬೇಕಾದರೂ ನೀರು ಉಣಿಸ್ಬೋದು, ಅದೊಂದು ಉಪಯೋಗ ಇದೆ. ಮತ್ತು ನಮ್ಗೆ ಸಮಯ ತುಂಬ ಸೇವ್ ಆಗುತ್ತೆ. ಆಮೇಲೆ ನೈಟು ನಮ್ಗೆ ಯಾವುದೇ ಥರದ ತೊಂದರೆ ಆಗೋಲ್ಲ. ಈಗ ನಾವು ನೈಟ್ ಬರೋಲ್ಲ. ಹಾಗಾಗಿ ಕೃಷಿ ಹೊಂಡದಿಂದ ತುಂಬ ಉಪಯೋಗ ಇದೆ ಸರ್. ಕೃಷಿ ಹೊಂಡಕ್ಕೆ ಮುಂಚೆ ನಾವು ಮಾವು ಮಾತ್ರ ಒಂದು ಮಳೆ ಆಶ್ರಿತದಲ್ಲೇ ಮಾಡ್ತಿದ್ವಿ. ಸರ್, ನಾವು ಈ ಕೃಷಿ ಹೊಂಡದ ನೀರನ್ನೇ ಬಳಸ್ಕೊಂಡು ಪಪ್ಪಾಯಿ ಹಾಕಿದ್ದೀವಿ, ಟೊಮೊಟೊ ಹಾಕಿದ್ದೀವಿ, ಮತ್ತು ನೇಪಿಯರ್ ಹುಲ್ಲು ಹಾಕಿದ್ದೀವಿ, ಮತ್ತು ತೆಂಗು ಕೂಡ ಹಾಕಿದ್ದೀವಿ. ಅದ್ರ ಜೊತೆ ಕಾಳುಮೆಣಸು. ನಾವು ಒಟ್ಟು 300 ರೆಡ್ ಲೇಡಿ ತಳಿ ಪಪ್ಪಾಯಿ ಗಿಡಗಳು ಹಾಕಿದ್ದೀವಿ. ಮುಂದೆ ಇದರಲ್ಲಿ ತುಂಬ ಆದಾಯದ ನಿರೀಕ್ಷೆಯಲ್ಲಿದ್ದೀವಿ ಸರ್. ನಾವು ಕೃಷಿ ಹೊರತುಪಡಿಸಿ ಬೇರೆ ಯಾವುದೇ ಉದ್ಯೋಗ ಮಾಡ್ತಾಯಿಲ್ಲ. ನಾವು ಬೆಳಗಿಂದ ಸಾಯಂಕಾಲದವರೆಗೂ ನಮ್ಮ ಸಮಯ ಎಲ್ಲ ಕೃಷಿ ಜೊತೆಲೇ ಇರ್ತೀವಿ. ಹಾಗಾಗಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಕೃಷಿ ಸಂಬಂಧಿತ ಚಟುವಟಿಕೆಯಲ್ಲೇ ಭಾಗವಹಿಸ್ತಾ ಇರ್ತೀವಿ ಸರ್. ಈ ಕೃಷಿ ಹೊಂಡದ ಇನ್ನೊಂದು ಮುಖ್ಯ ಉಪಯೋಗ ಏನಂತ ಹೇಳಿದ್ರೆ, ನಾವು ಇಲ್ಲೊಂದು ವಾಲ್ ಇಟ್ಟಿದ್ದೀವಿ, ಮತ್ತು ಕೃಷಿ ಹೊಂಡ ತಳಭಾಗದಲ್ಲಿ ಒಂದು ಪ್ಲ್ಯಾಂಜ್ ಇಟ್ಟಿದ್ದೀವಿ. ನಮ್ಮ ಕೆಳಭಾಗದಲ್ಲಿ ಇರತಕ್ಕಂಥ ಭೂಮಿಗೆ ಯಾವುದೇ ವಿದ್ಯುತ್ ಇಲ್ಲದೆ, ಯಾವುದೇ ಮೋಟಾರ್ ಅಳವಡಿಕೆ ಇಲ್ಲದೆ ಆರಾಮಾಗಿ ನಮ್ಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ನಾವು ಈ ವಾಲ್ ತಿರ್ಸ್ಕೊಂಡು ನೀರು ಕೂಡ ನಮ್ಮ ತೋಟಗಳಿಗೆ ಉಣಿಸ್ಬೋದು. ಇದರಿಂದ ಸಮಯ ಕೂಡ ಉಳಿತಾಯ ಆಗುತ್ತೆ, ಮತ್ತು ವಿದ್ಯುತ್ ಕೂಡ ಉಳಿತಾಯ ಆಗುತ್ತೆ ಸರ್. ಇವಾಗ ನಾವು ಪೈಪ್ ತೊಗೊಂಡೋದ್ರಿಂದ ಪೈಪ್ನ ಉಪಯೋಗ ಏನಂದರೆ, ಮೊದಲೆಲ್ಲ ನಾವು ಕಾಲುವೆ ಮುಖಾಂತರ ಬಿಡ್ತಿದ್ವಿ. ನೀರು ತುಂಬ ವ್ಯರ್ಥ ಆಯ್ತಿತ್ತು. ನಮ್ಗೆ 100ರಲ್ಲಿ 50% ಮಾತ್ರ ನಮ್ಮ ಭೂಮಿಗೆ ನೀರು ಉಣಿಸೋಕ್ಕಾಯ್ತು, 50% ವ್ಯರ್ಥವಾಗಿ ಹೋಯ್ತಿತ್ತು. ಈಗ ಪೈಪ್ ತೊಗೊಂಡೋದ್ರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾಯಿಸೋಕ್ಕೆ ತುಂಬ ಉಪಯೋಗ ಆಗಿದೆ. ಅದರಿಂದ 50% ನೀರು ತುಂಬ ಉಳಿತಾಯ ಆಗ್ತಿದೆ ನಮಗೆ ಸರ್. ಈಗ ನಾವು ಟಾರ್ಪಲ್ ತೊಗೊಂಡಿದ್ದೀವಿ. ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಿಂದ 50% ಸಹಾಯಧನದಲ್ಲಿ ನಮ್ಗೆ ನೀಡಿದ್ದಾರೆ. ಅದರಿಂದ ಮೇನ್ ಉಪಯೋಗ ಏನಂದರೆ ಸರ್, ಈಗ ಖಾಲಿ ಜಾಗದಲ್ಲಾದರೆ ನೀರು ಬಿಟ್ಟಾಗೆಲ್ಲ ಫುಲ್ ಹಿಂಗೋಯ್ತಿತ್ತು. ಈಗ ತುಂಬ ಚೆನ್ನಾಗಿ ಸ್ಟೋರೇಜ್ ಆಗುತ್ತೆ ಸರ್. ಈಗ ನಾವು ಟಾರ್ಪಲ್ಲು ಉಪಯೋಗಿಸ್ತಾ ಇರೋದ್ರಿಂದ ಫಸ್ಟೆಲ್ಲ ನೀರು ಭೂಮಿನೇ ಕುಡ್ಕೊತಾ ಇತ್ತು, ಫುಲ್ಲು ವ್ಯರ್ಥ ಆಗ್ತಾಯಿತ್ತು. ಈಗ ನಾವು ಟಾರ್ಪಲ್ ಉಪಯೋಗಿಸಿರೋದ್ರಿಂದ ನಾವು ಎಷ್ಟು ನೀರು ಸ್ಟೋರೇಜ್ ಇಟ್ಟಿರ್ತೀವಿ ಅಷ್ಟೇ ಇರುತ್ತೆ. ನಮ್ಮ ಭೂಮಿಗೆ ತುಂಬ ಉಪಯೋಗ ಆಗ್ತಿದೆ. ಟಾರ್ಪಲ್ ಹಾಕಿರೋದ್ರಿಂದ ಒಂಚೂರು ನೀರು ವ್ಯರ್ಥ ಆಗ್ತಾಯಿಲ್ಲ ಸರ್. ಈ ಥರ ನೀರು ಉಳಿತಾಯ ಆಗಿರೋದ್ರಿಂದ ನಮ್ಮ ಹೆಚ್ಚಿಗೆ ಬೆಳೆಗೆ ನೀರನ್ನ ನಾವು ಬಳಸ್ಕೊತಾ ಇದ್ದೀವಿ. ಅದರಿಂದ ಮುಖಾಂತರ ನಮಗೆ ಆದಾಯನೂ ಕೂಡ ದ್ವಿಗುಣ ಆಗ್ತೈತೆ ಸರ್. ಇದೆಲ್ಲ ನಿರ್ಮಿಸ್ಕೊಂಡ್ಮೇಲೆ ನಮಗೆ ಹಿಂದಿನ ಆರ್ಥಿಕ ಮಟ್ಟಕ್ಕಿಂತ ಈಗ ಸ್ವಲ್ಪ ಚೆನ್ನಾಗಿದೆ, ನಮ್ಗೆ ಆರ್ಥಿಕ ಮಟ್ಟ ಸುಧಾರಣೆ ಆಗಿದೆ ಸರ್. ಇದನ್ನು ಮಾಡಿಕೊಟ್ಟ ನಮ್ಮ ಕೃಷಿ ಇಲಾಖೆ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ನಮ್ಮ ತುಂಬ ಹೃದಯಪೂರ್ವಕ ವಂದನೆಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರಗಳು ಯೋಜನೆಯಡಿಯಲ್ಲಿ ಮಣ್ಣು ಮತ್ತು ನೀರನ್ನು ಸಂರಕ್ಷಿಸುವ ಧ್ಯೇಯೋದ್ದೇಶದಿಂದ ಮಳೆ ನೀರು ವ್ಯರ್ಥವಾಗಿ ಹರಿದು ಹೋಗೋದನ್ನು ತಡೆಯಲು ಕೃಷಿ ಹೊಂಡಗಳನ್ನು ನಿರ್ಮಿಸಿ ಮತ್ತು ಶೇಖರಿಸಿ ರಕ್ಷಣಾತ್ಮಕ ನೀರಾವರಿಗೆ ಬಳಸೋದ್ರಿಂದ ಕೃಷಿ ಉತ್ಪಾದಕತೆ ಹೆಚ್ಚುವುದು ಮತ್ತು ಸುಸ್ಥಿರ ಕೃಷಿಗೆ ನಾಂದಿ ಹಾಡುವುದು.